ಪರಿಸ್ಥಿತಿಯ ಶಿಶುಗಳು, ಅದೇ ರೀತಿಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತವೆ ಒಂದೊಂದು, ಅವೆಲ್ಲ ಹಿಂಗೆ ಮಾತಾಡ್ತಿರ್ತವೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟು ಇನ್ನು ಠೇವಣಿನೂ ಬರದಂಗೆ ನೋಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಇದ್ಯಾವುದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂಥ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನ್ರಿ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ. ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ. ಇವತ್ತೇ ಕರೆದಿದ್ದಲ್ವಾ? ಕುಮಾರಸ್ವಾಮಿ ಅವರಿಗೆ ಹೋಗಿದ್ದಾರೆ ಸರ್, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧ ಕರೆದಿದ್ರು, ಇವರು ಜನಗಳ ಬಗ್ಗೆ ಸಮಸ್ಯೆ ಎಲ್ಲ ಚರ್ಚೆಗೆ ಕರೆದಿದ್ರು ಸರ್. ಓಕೆ, ಹೇಳ. ಹಾಂ ಸರ್. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಣ್ಣವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಆಹ್ವಾನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇಲ್ಲ ವಿಧಾನಸೌಧಕ್ಕೆ ಬನ್ನಿ ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಇಬ್ಬರೂ ಕೂಡ ಒಕ್ಕಲತನದ ಹಿನ್ನೆಲೆಯನ್ನು ಹೊಂದಿರುವಂಥವ್ರು, ಭೂಮಿಯನ್ನು ಉಳುಮೆ ಮಾಡುವಂಥ ಹಿನ್ನೆಲೆ ಹೊಂದಿರುವಂಥವ್ರಾಗಿದ್ದಾರೆ. ಕುಮಾರಣ್ಣವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಬಡ್ಡಿ ಮನ್ನಾ ಮಾಡಿದಂಥವ್ರು, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದಂಥವ್ರು, ಅವರು ಕೂಡ ರೈತರ ವಿಶ್ವಾಸವನ್ನು ಹೊಂದಿರುವಂಥವ್ರಾಗಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ಫೈಟರ್. ಅವರು ಸಿದ್ದರಾಮಯ್ಯನವ್ರ ಹತ್ರ ಚೇರ್ ಕಿತ್ಕೊಳ್ಳೋವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು 1985ರಿಂದ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದಾರೆ. ಸುಮಾರು 41 ವರ್ಷದ ರಾಜಕಾರಣ, 89ರಿಂದ ಸತತವಾಗಿ ಇದ್ದಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀವಿಬ್ಬರೂ ಕೂಡ ಹಾಗೂ ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ಚುನಾವಣೆ ಬಂದಾಗ ಬೀದಿಗೆ ಹೋಗ್ತೀವಿ, ಕೇರಿ ಕಾಲೋನಿಗೆ ಹೋಗ್ತೀವಿ, ಮೊಹಲ್ಲಾಕ್ಕೆ ಹೋಗ್ತೀವಿ, ಅವ್ವ ಅಕ್ಕ ಅಣ್ಣ ಓಟ್ ಹಾಕಿ ಅಂತೀವಿ. ಯಾರಲ್ಲಿ ಪಟ್ಪಟ ಚಡ್ಡಿ ಹಾಕ್ಕೊಂಡಿರೋರು ಕೂತಿದ್ರು ಪರವಾಗಿಲ್ಲ, ಯಾವ್ದಾದ್ರು ಪಂಚ ಉಟ್ಕೊಂಡಿರೋರು ಸಿಕ್ಕಿರೋ ಪರವಾಗಿಲ್ಲ, ಲುಂಗಿ ಸಿಕ್ತಿರೋ ಪರವಾಗಿಲ್ಲ, ಯಜಮಾನ್ರೆ ಓಟ್ ಹಾಕಿ ನಮ್ಗೆ ಗೆಲ್ಸಿ ಅಂತೀವಿ. ನಮಗೆ ಓಟ್ ಹಾಕ್ಬೇಕಾದ್ರೆ, ನಮ್ಮನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಅವರು ನಮಗೆ ಅವ್ವ ಅಕ್ಕ ಅಣ್ಣ ಯಜಮಾನ್ರಾಗಿರ್ತಾರೆ. ನಮಗೆ ಗೆದ್ದಾದ ಕೂಡಲೇ ನಾವು ಸಾಹೇಬ್ರಾಗ್ಬಿಡ್ತೀವ. 2028 ಮತ್ತೆ ಚುನಾವಣೆಗೆ ಹೋಗ್ಬೇಕಲ್ವಾ, ಮತ್ತವ್ರು ಅವ್ವ ಅಕ್ಕ ಅಣ್ಣ ಯಜಮಾನ್ರಾಗಬೇಕಲ್ವಾ. ಇವತ್ತು ಅವ್ವ ಅಕ್ಕ ಅಣ್ಣ ಯಜಮಾನ್ರು ಯಾರಿದ್ದಾರೆ, ನಮ್ಮನ್ನು ಮೇಲೆ ಕೂರಿಸಿ ನಮ್ಮನ್ನು ಸಾಹೇಬ್ರುಗಳನ್ನಾಗಿ ಮಾಡಿದಾರಲ್ಲ, ಅವ್ರ ಹತ್ರಕ್ಕೆ ಹೋಗಿ ನಿಮ್ಮ ಭೂಮಿ ಕೊಡ್ತೀರಾ, ಟೌನ್ಶಿಪ್ಪನ್ನ ಈ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಇದರಿಂದ ಲಾಭಗಳಿಷ್ಟಿದೆ, ಈ ಭಾಗ ಬೆಳೆಯುತ್ತೆ, ಈ ಭಾಗದಲ್ಲೇ ಒಂದು ಏರ್ಪೋರ್ಟನ್ನು ಕೂಡ ಮಾಡ್ತಾಯಿದ್ದೀನಿ. ಬೆಂಗಳೂರು ನಾರ್ತಲ್ಲಿ ಏರ್ಪೋರ್ಟ್ ಬಂದಾದಮೇಲೆ ನಾರ್ತ್ ಯಾವ ರೀತಿ ಬೆಳೀತೋ ಹಾಗೆ ಈ ಕಡೆ ಹಳೆ ಮೈಸೂರು ಭಾಗ, ಈ ಭಾಗನೂ ಕೂಡ ಬೆಳೆಯುತ್ತೆ. ಈ ಕಡೆ ರಾಮನಗರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ ಈ ಭಾಗಗಳೆಲ್ಲ ಬೆಳೆಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಕನ್ವಿನ್ಸ್ ಮಾಡಿ. ರೈತರು ಕೂಗಾಡಬಹುದು, ಇಲ್ಲ ಅಂತಲ್ಲ, ಅವ್ರ ನೋವನ್ನು ಅವ್ರು ಹೇಳ್ಕೊಳ್ತಾರೆ. ಯಾಕಂದರೆ ತಲೆತಲಾಂತರದಿಂದ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ, ಅವರ ಅಲ್ಲಿ ನೆನಪುಗಳಿದ್ದಾವೆ, ಅವ್ರ ಹಿರಿಯರು ಬಾಳೆ ಬದುಕಿದಂಥ ಜಾಗಗಳಾಗಿದೆ. ಹಾಗಾಗಿ ಒಂದು ಅವರಿಗೆ ಭಾವನಾತ್ಮಕವಾದಂಥ ಅಟ್ಯಾಚ್ಮೆಂಟ್ ಇರುತ್ತೆ. ಈ ಭಾವನೆಗಳಿಗಿಂತಲೂ ದೊಡ್ಡದು ಮುಂದಿನ ಭವಿಷ್ಯ ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಆರ್ಥಿಕವಾಗಿ ಇಷ್ಟು ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿ ಇದು ಬರೋದ್ರಿಂದ ಮುಂದೆ ನಿಮ್ಮ ಮಕ್ಕಳಿಗೆ ಏನು ಒಳ್ಳೆಯದಾಗುತ್ತೆ ಅಂತ ನೀವು ಅವರಿಗೆ ಕನ್ವಿನ್ಸ್ ಮಾಡಿ. ರೈತರು ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಲ್ಯಾಂಡನ್ನು ಕೊಟ್ಟಿದ್ದಾರೆ, ಇದು ಕೊಡಲ್ಲ ಅಂತೇನು ಹೇಳಲ್ಲ. ಆದರೆ ನಾವು ಅವ್ರ ಹತ್ರ ಹೋಗಿ ಅವರನ್ನ ಚುನಾವಣೆ ಸಂದರ್ಭದಲ್ಲಿ ಅವ್ವ ಅಕ್ಕ ಅಣ್ಣ ಯಜಮಾನ್ರು ಅಂತ ಟ್ರೀಟ್ ಮಾಡ್ತೀವಲ್ಲ, ಅದೇ ಥರ ಹೋಗಿ ವಿನಮ್ರವಾಗಿ ಕೂತ್ಕೊಂಡು ನಮ್ಮ ಮುಂದಿನ ಯೋಚನೆಗಳನ್ನು, ಆಲೋಚನೆಗಳನ್ನು, ರೂಪುರೇಷೆಗಳನ್ನು, ದೂರದೃಷ್ಟಿಯನ್ನು ತೆರೆದಿಟ್ಟರೆ ಖಂಡಿತ ಕೊಡ್ತಾರೆ. ನೀವು ಬೆಂಗಳೂರಿಗೆ ಒಂದು ದೇವರಾಜ ಅರಸು ಅವರ ಕಾಲದಲ್ಲಿ, ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ
ಒಂದು ಎಲೆಕ್ಟ್ರಾನಿಕ್ ಸಿಟಿ ಬಂದಾದ ನಂತರ ಯಾವ ರೀತಿ ಅನುಕೂಲ ಆಯಿತೋ ಅದೇ ಥರ ಈ ಭಾಗಕ್ಕೂ ಮಾಡ್ತೀನಿ ಅಂದರೆ ಯಾಕೆ ಸರ್ ಭೂಮಿ ಕೊಡಲ್ಲ? ಆದರೆ ನಾನು ಮಾಡೇ ತೀರ್ತೀನಿ, ನಾನು ಯಾರನ್ನೂ ಕೇಳಲ್ಲ, ನನ್ನ ಹತ್ರ ಅಧಿಕಾರ ಇದೆ ಅಂತಂದರೆ 2028ಕ್ಕೆ ತಲೆಬಾಗುವ ರೀತಿನಲ್ಲಿ ಮಾಡ್ತಾರೆ. ಬೇಡ, ಈ ಸಂಘರ್ಷ ಬೇಡ. ಇಬ್ಬರು ಹೋಗಿ ಜನರ ಹತ್ರ ಕೂತ್ಕೊಳ್ಳಿ, ಜನರ ಎದುರುಗಡೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಕುಮಾರಣ್ಣ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ, ನೀವು ಯಾಕೆ ಬೇಕು ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಜನ ಕನ್ವಿನ್ಸ್ ಆದರೆ ಟೌನ್ಶಿಪ್ ಮಾಡಿ, ಈ ಅದ್ಭುತವಾದಂಥ ಏರ್ಪೋರ್ಟ್ ಮಾಡಿ, ಈ ಭಾಗ ಬೆಳೆಯುತ್ತೆ. ಆಮೇಲೆ ರಿಯಲ್ ಎಸ್ಟೇಟ್ ಅವ್ರದ್ದು ಹಾವಳಿ ಜಾಸ್ತಿ ಆಗೋಗಿದೆ. ಬೆಂಗಳೂರು ನಾರ್ತಲ್ಲೂ ಅಷ್ಟೇ, ಏರ್ಪೋರ್ಟ್ ಆದಮೇಲೆ ಅಲ್ಲಿ ಯಾರ್ಯಾರು ಒಕ್ಕಲುತನ ಮಾಡ್ತಾಯಿದ್ರು ಅವ್ರ ಭೂಮಿನೆಲ್ಲ ಬಂದರು ಆಂಧ್ರದವರೇ ಕಬ್ಜಾ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ರಾಜಕಾರಣಿಗಳು 100-200 ಎಕರೆ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ಥರ ಆಗಬಾರ್ದು, ಒಂದಷ್ಟು ಕೃಷಿ ಭೂಮಿನೂ ಉಳಿಬೇಕು ಅನ್ನೋದು ಆಶಯವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಯಾವುದರಿಂದ ಬೆನಿಫಿಟ್ ರೈತರಿಗಿದೆ, ಒಳ್ಳೆ ಆರ್ಥಿಕವಾಗಿ ಅವರಿಗೆ ಅನುಕೂಲನೂ ಮಾಡಿಕೊಡ್ತೀವಿ, ಒಳ್ಳೆ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ನೀವು ಕನ್ವಿನ್ಸ್ ಮಾಡಿ ಸರ್. ಯಾರ ಮಾತಿಗೆ ಜನ ತಲೆ ತೂಗ್ತಾರೋ ಅದರ ಪ್ರಕಾರವಾಗಿ ಮಾಡಿ. ಒಂದೇ ಸಮುದಾಯದ ಇಬ್ಬರು ನಾಯಕರು ಈ ರೀತಿ ಜಗಳ ಆಡ್ತಾ ಇರುವಂತದ್ದು ಬೇರೆ ಇದಕ್ಕೆ ಯಾವ ಮೆಸೇಜ್ ಕೊಟ್ಟಾಗತ್ತೆ ಸರ್? ನೋಡಿ, ಇದು ಒಂದು ಸಮುದಾಯ ಅಂತಲ್ಲ, ಕರ್ನಾಟಕದಲ್ಲಿ ಬಹಳಷ್ಟು ಜಾತಿ ಜನಾಂಗಗಳು ಒಕ್ಕಲುತನವನ್ನು ಮಾಡ್ತವೆ. ಭೂಮಿ ಮೇಲೆ ಒಂದು ಪ್ರೀತಿ ಇರುತ್ತೆ ಅವಕ್ಕೆ. ಏನಂತಂದರೆ ಅಲ್ಲಿ ಬೆಳೆದಿರ್ತಾರೆ, ಆ ಭೂಮಿ ಜೊತೆ ಒಂದು ಅವಿನಾಭಾವ ಅಂತ ಸಂಬಂಧ ಇರುತ್ತೆ. ಒಂದೊಂದು ಸಾರಿ ಆರ್ಥಿಕವಾಗಿ ತುಂಬ ಅದರಿಂದ ಅನುಕೂಲಗಳಾಗುತ್ತೆ ಅಂದರೆ ಆ ಸಂಬಂಧದ ಹೊರತಾಗಿಯೂ ಕೂಡ ಅವ್ರು ಯೋಚನೆಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ರೈತನ ಭೂಮಿಯನ್ನು ತೊಗೊಳ್ಬೇಕಾದ್ರೆ ಒಂದು ಸಣ್ಣ ಕನ್ಸಲ್ಟೇಷನು ಅವನ ಜೊತೆ ನೇರವಾಗಿ ಮಾಡಿದರೆ ಅನುಕೂಲ. ಯಾಕಂದರೆ ರೈತರ ಹತ್ರ ಹೋಗಿ ನಾವು ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದಾದ ಮೇಲೆ ಅವ್ರ ಭೂಮಿಯನ್ನು ನಾವು ಒತ್ತಾಯಪೂರ್ವಕವಾಗಿ ಕಿತ್ಕೊಳ್ಳೋ ಪ್ರಯತ್ನ ಮಾಡೋವಂಥದ್ದು ಸರಿಯಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಂಘರ್ಷವನ್ನು ಬಿಟ್ಟು ಸಮಾಧಾನದಿಂದ ರೈತರ ಹತ್ರ ಎದುರುಗಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಒಳ್ಳೆಯದು. ಒಂದಷ್ಟು ಬೈತಾರ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರಲ್ವಾ, ಸೋಷಿಯಲ್ ಮೀಡಿಯಾವ್ರು ಯಾರು? ನಮ್ಮ ರೈತರು ಮಕ್ಕಳೇ ಇರೋದು, ಕೆಟ್ಟದಾಗ ನಮಗೆ ಬೈತಿರ್ತಾರೆ. ಎದುರುಗಡೆ ಬೈಸ್ಕೊಂಡ್ರೆ ನಮ್ಗೆ ಕೋಡ್ಗುಡ್ಡ ಆಗುತ್ತಾ? ನಾವು ಬಂದಿರೋದು ಸೇವೆ ಮಾಡೋಕ್ಕೆ ತಾನೆ. ಏನು ರೈತರು ನಮ್ಮನ್ನು ಬಂದ್ಬಿಟ್ಟು ಅಣ್ಣ ನೀನೇ ಬರಬೇಕು, ನೀನಿಲ್ದೇ ಏನು ಸೇವೆ ಮಾಡೋಕ್ಕೆ ಯಾರು ಜನ ಇಲ್ಲ ಅಂತ ಕರೆದಿದ್ರ? ನಾನು ಸೇವೆ ಮಾಡ್ತೀನಿ ಅಂತ ನಾವು ಬಂದಿರೋದು. ಹಂಗಾದ್ಮೇಲೆ ರೈತ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ರೈತ ಒಂದು ಕಟುವಾಗಿ ಮಾತಾಡ್ಬೋದು, ಟೀಕೆನೂ ಮಾಡ್ಬೋದು, ಬೈಲೂಬೋದು. ಅದನ್ನು ಸಮಚಿತ್ತತೆಯಿಂದ ತೆಗೆದುಕೊಳ್ಳಿ. ನಿಮ್ಮನ್ನು ಆ ಸೀಟ್ ಮೇಲೆ ಕೂರಿಸಿದ ಮೇಲೆ ನಿಮಗೆ ಕೋಡ್ ಬಂದಿರೋದಲ್ವಾ? ಆ ಕೋಡನ್ನು ತಾಕತ್ತು ಕೂಡ ರೈತನಿಗೆ ಇದೆ ಅಲ್ವಾ? ಮತ್ತು ಕೋಡ್ ಯಾಕೆ ಇಟ್ಕೊಂಡಿದ್ರಿ? ನಿಮ್ಮ ಕೋಡ್ ಬರ್ಸಿರೋನೇ ರೈತ, ಅವನ ಹತ್ರ ತಲೆವಾಗಿ ಮಾತನಾಡಿ. ಸರ್, ಪ್ರದೀಪ್ ಈಶ್ವರ್ ಅವ್ರ ಹೇಳಿಕೆ ಗಮನಿಸಿದ್ದಾರೆ ಸರ್ ಕುಮಾರಸ್ವಾಮಿ? ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಒಳ್ಳೆಯದು, ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಿದ್ದೀವಿ. ಒಳ್ಳೆಯವ್ರ ಬಗ್ಗೆ ಮಾತಾಡೋಣ ಇವತ್ತು. ಅವ್ರ ಬಗ್ಗೆ ಕೋರ್ಟ್ ವಿಚಾರ ನಿಮ್ಗೆ ಹೇಳಿದ್ದೀನಿ, ಹಾಗಾಗಿ ನೀವು ಮಾತಾಡ್ಕೋಬೇಡಿ. ಕುಮಾರಣ್ಣ ನೋಡಿ, ಒಂದು ತಿಳ್ಕೊಳ್ಳಿ, ಈ ಕರ್ನಾಟಕದಲ್ಲಿ ಎಲ್ಲರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆದು ಬ್ರದರ್ ಅಂತ ಕರೆಯುವಂಥ ಇವತ್ತು ಬ್ರೋ ಅನ್ನೋ ಲಿಂಗೋ ಇದೆ. ಆದರೆ ಭಾರತ ರಾಜಕಾರಣದಲ್ಲಿ ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀಲಿಕ್ಕೆ, ಎಲ್ಲರನ್ನೂ ಅಣ್ಣ ತಮ್ಮಂದಿರ್ತಾರ ಅಂತಃಕರಣದಿಂದ ಮಾತಾಡಿಸುವಂಥದ್ದನ್ನು, ಆ ಪ್ರವೃತ್ತಿಯನ್ನು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥವ್ರು ಕುಮಾರಣ್ಣ. ಅವ್ರನ್ನ ಇವತ್ತೂ ಕೂಡ ಅವ್ರು ಬಂತು ಅಂದರೆ ಜನ ಯಾಕೆ ವಿಶ್ವಾಸ ಇಡ್ತಾರೆ ಅಂದರೆ, ಬಡ್ಡಿ ಮನ್ನಾ ಮಾಡಿದವರು ಅವರು, ಸಾಲ ಮನ್ನಾ ಮಾಡಿದವರು ಅವರು, ಈ ಲೇವಾದೇವಿಯವರ ಕಾಟವನ್ನು ಹೊಡೆಯಲಿಕ್ಕೆ ಅಂತ ಹೊರಟಂಥವ್ರು ಅವರು. ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದವರು ಕುಮಾರಣ್ಣ. ಆ ವ್ಯಕ್ತಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಂದರೆ ಅವರ ಮಾತನ್ನು ರೈತರು ಕೇಳ್ತಾ ಇದ್ದಾರೆ. ಯಾಕೆಂದರೆ ರೈತರಿಗೆ ಒಳ್ಳೆಯದನ್ನು ಅವ್ರ ಕುಟುಂಬ ಮಾಡಿದೆ. ಇವತ್ತು HD ದೇವೇಗೌಡರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇದೆಯಾ? ಇವತ್ತು ಈ ಭಾಗದಲ್ಲಿ ಕಾವೇರಿ ನೀರನ್ನು ಉಳಿಸ್ಕೊಡೋದಿರ್ಬೋದು, ಕಣ್ವ ಡ್ಯಾಮಿನ ವಿಚಾರ ಇರ್ಬೋದು, ಯಗಚಿ ಇರ್ಬೋದು, ಹೇಮಾವತಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ, ನೀರಾವರಿ ವಿಷಯದಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರಿಗೆ ಸರಿಸಾಟಿಯಾದಂಥ ಇನ್ನೊಬ್ಬ ನಾಯಕ ಇಲ್ಲ. ಆ ಕೌಟುಂಬಿಕ ಹಿನ್ನೆಲೆ ಹಂಗೆ ಇದೆ. ಆ ಹಿನ್ನೆಲೆಯಿಂದ ಬಂದಂತಹ ಕುಮಾರಣ್ಣನು ಕೂಡ ರೈತರ ಬಗ್ಗೆ ಅಂತಃಕರಣ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅವರು ಇವತ್ತು ರೈತರ ಭೂಮಿಯನ್ನು ಕಿತ್ಕೊಳ್ಳುವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಆ ವಿಚಾರಕ್ಕೆ ಸೀಮಿತವಾಗಿ ಮಾತನಾಡಬೇಕೇ ಹೊರತು ನಾವು ಏನೇನೋ ಮಾತಾಡೋದು ಬಂದಿರ್ತಾರೆ. ಈ ಥರ ಒಂದೊಂದ್ಸರಿ ಪರಿಸ್ಥಿತಿಯ ಶಿಶುಗಳು, ಅದೇ ರೀತಿಯಲ್ಲಿ
ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತಾವೆ ಒಂದೊಂದು, ಅವೆಲ್ಲ ಹಿಂಗೆ ಮಾತಾಡ್ತಿರ್ತವೆ. ಅವಕ್ಕೆ ಗೊತ್ತಿಲ್ಲ, ಇನ್ನು ಮುಂದಿಲ್ಲ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟು ಇನ್ನು ಠೇವಣಿನೂ ಬರೆದಂಗೆ ನೋಡ್ಕೊಳ್ಳೋ ಕೆಲಸನ ಮಾಡ್ತಾರೆ. ಆದರೆ ನಾನು ಈ ಥರ ಸಾರ್ವಜನಿಕ ಜೀವನದಲ್ಲಿ 40 ವರ್ಷ 50 ವರ್ಷ ರಾಜಕೀಯ ಅನುಭವ ಹೊಂದಿರೋರನ್ನ ತುಚ್ಛವಾಗಿ ಏಕವಚನದಲ್ಲಿ ನಿಂದಿಸುವಂಥದ್ದು, ಅವರ ಏನು ಒಂದು ವಿಶ್ವಾಸಾರ್ಹತೆಯನ್ನು, ಅವರ ಕ್ರೆಡಿಬಿಲಿಟಿನ, ಕ್ರೆಡೆನ್ಷಿಯಲ್ಸನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಯಾವುದೇ ಯುವ ರಾಜಕಾರಣಿಗಳು ಮಾಡೋಕ್ಕೆ ಹೋಗಬಾರ್ದು. ತಾರ್ಕಿಕವಾಗಿ ವಸ್ತುನಿಷ್ಠವಾಗಿ ಟೀಕೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಇದ್ಯಾವುದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂಥ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನ್ರಿ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ. ಏನು ಶಾಲೆಗೆ ಹೋಗೋ ಮಕ್ಳು ಇರ್ತಾರಲ್ಲ ಇಲ್ಲಿ, ಇಂಥವ್ರ ಥರ ಮಾತಾಡೋರು. ಇವ್ರ ಮಾತನ್ನೆಲ್ಲ ದಯವಿಟ್ಟು ಮೀಡಿಯಾದ ಬಂಧುಗಳು ಕೂಡ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಯಾರು ಸಿಗ್ತಾರೆ. ಹಿಂದೆ ಒಬ್ಬ ಹರಿಶ್ಚಂದ್ರ ಗೌಡ ಅಂತ ಇದ್ದ, ಅವನಿಲ್ಲ ಇವತ್ತು. ಇನ್ಯಾರೋ ಇನ್ನೊಬ್ಬ ಬಂದಿದ್ದಾನೆ ಗಿರಾಕಿ, ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ಪರಿಸ್ಥಿತಿಯ ಶಿಶುಗಳು ಅದೇ ರೀತಿಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತಾವೆ ಒಂದೊಂದು, ಅವೆಲ್ಲ ಹಿಂಗೆ ಮಾತಾಡ್ತಿರ್ತವೆ. ಅವಕ್ಕೆ ಗೊತ್ತಿಲ್ಲ, ಇನ್ನು ಮುಂದಿಲ್ಲ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟು ಇನ್ನು ಠೇವಣಿನೂ ಬರೆದಂಗೆ ನೋಡ್ಕೊಳ್ಳೋ ಕೆಲಸನ ಮಾಡ್ತಾರೆ. ಇದ್ಯಾವುದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂಥ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನ್ರಿ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ. ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ.